ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಒಂದೇ ಒಂದು ಕಡ್ಡಿಯಿಂದ ನಾವು ಇಷ್ಟೆಲ್ಲ ಬೀಜಗಳನ್ನ ಪಡಿಬೋದು ಅಂತ ತೋರಿಸ್ತೀನಿ ಬನ್ನಿ. ಅದು ಏನಪ್ಪ ಒಂದೇ ಒಂದು ಕಡ್ಡಿ ಅಂತ ಅಂದ್ಕೊಂಡ್ರೆ ಸೊಪ್ಪಿನ ಬೀಜ ನೋಡಿ. ನಾನು ಅದು ಏನು ಹಾಕೇ ಇಲ್ಲ, ಇದು ಸೊಪ್ಪು ಅದು ಎಲ್ಲೋ ಒಂದು ಪಾಟಲ್ಲಿ ಬಿದ್ದಿರುತ್ತಲ್ಲ, ಅದು ಉಟ್ಕೊಂಡಿರ್ತವೆ, ಅದು ಹಂಗೇ ಬೀಜ ಆಗಿರುತ್ತೆ. ನಾನೇನು ಇದನ್ನು ಸೊಪ್ಪು ಹಾಕಿ ನಾನು ಬೀಜ ಮಾಡ್ಕೋಬೇಕು ಅಂತಲೇ ಏನು ಬಿಟ್ಟಿಲ್ಲ. ಇದು ಈಗ ಕೆಲವೊಂದೊಂದು ಸರಿ ಈ ಥರ ಆಗುತ್ತೆ, ಯಾವುದೋ ಒಂದೊಂದು ಪಾಟಲ್ಲಿ ಸೊಪ್ಪಿನ ಬೀಜ ಉದುರಿರುತ್ತೆ, ಅದು ಬೀಜ ಆಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬೀಜಗಳಾಗಿದೆ. ಇದು ಚಿಲ್ಕರ್ವೆ ಸೊಪ್ಪು. ನಾನು ಬರೀ ಚಿಲ್ಕರ್ವೆ ಸೊಪ್ಪೇ ಹೆಚ್ಚಾಗಿ ಬೆಳೆಯೋದು, ಯಾಕೆಂದರೆ ಅದು ತುಂಬ ಚೆನ್ನಾಗಿ ಸಾಂಬಾರೆಲ್ಲ ಆಗುತ್ತೆ. ಹಂಗಾಗಿ ಚಿಲ್ಕರ್ವೆ ಸೊಪ್ಪು. ಇದೂ ಅಷ್ಟೇನೆಯ ಚಕ್ಕೋತ ಸೊಪ್ಪು ಮತ್ತು ಚಕ್ಕೋತ ಚಿಲ್ಕರ್ವೆ ಸೊಪ್ಪು ಇವತ್ತು ಇಷ್ಟು ಬೀಜ ಆಗಿದೆ. ನಾವು ಒಂದೇ ಅಂತಲ್ಲ, ಎಲ್ಲ ಥರ ಸೊಪ್ಪನ್ನು ನಾವು ಇದೇ ಥರನೇ ಬೀಜ ಮಾಡ್ಕೋಬೋದು ನೋಡಿ. ಅದು ಕೆಳಗಡೆ ಎಲ್ಲ ಬಿದ್ದು ಎಷ್ಟೊಂದು ಬೀಜಗಳೆಲ್ಲ ಉದುರೋಗಿದೆ. ಈ ಥರ ಬೀಜ ಕೆಳಗಡೆ ಉದುರಿರುತ್ತಲ್ಲ, ಆವಾಗ ನಾವು ಕಸ ಗುಡಿಸಿ ನಾನು ಒಂದು ಸ್ವಲ್ಪ ಮಣ್ಣನ್ನೆಲ್ಲನೂ ನಾನು ಪಾಟಲ್ಲೇ ಹಾಕಿರ್ತೀನಿ, ಅದು ಉಟ್ಕೊಂಡು ನಮಗೆ ಈ ಥರ ಬೀಜ ಆಗುತ್ತೆ. ಇಲ್ಲಾಂದರೆ ನಾವು ಸೊಪ್ಪು ಹಾಕ್ತೀವಲ್ಲ ಹೆಂಗೂ, ಆ ಸೊಪ್ಪಲ್ಲೂ ಅಷ್ಟೇ ಎಲ್ಲ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಒಂದು ಕಡ್ಡಿ ಬಿಟ್ರೂ ಅಷ್ಟೇ ಅದು ಬೀಜ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಲ್ತಿ ಬೀಜ ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನಾವು ಒಂದು ಸರಿ ದುಡ್ಡು ಕೊಟ್ಟು ತಗೊಂಡು ಬಂದು ಗಾರ್ಡನಲ್ಲಿ ಹಾಕೊಳ್ತು ಅಂದರೆ ಮತ್ತೆ ನಾವು ಬೀಜಗಳಿಗೆ ದುಡ್ಡಿಡೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ನಾವೇ ಬೀಜ ಎಲ್ಲನೂ ರೆಡಿ ಮಾಡ್ಕೋಬೋದು ನೋಡಿ. ಇದು ಚಕೋತ ಸೊಪ್ಪು, ಇದು ನಾಟಿ ಚಕೋತ, ತುಂಬ ಚೆನ್ನಾಗಾಗುತ್ತೆ ಇದು ಸೊಪ್ಪಿಗೆಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬೀಜಗಳಾಗಿದೆ. ಇದು ನಾನೇನು ದುಡ್ಡು ಕೊಟ್ಟು ತಂದು ಹಾಕಿಲ್ಲ, ನಾನು ಹಾಕೇ ಇಲ್ಲ ಇದನ್ನು. ಎಲ್ಲೋ ಅದು ಯಾವುದೋ ಮಣ್ಣಲ್ಲಿ ಬಂದು ಉಟ್ಕೊಂಡಿತ್ತೋ ಏನೋ ಚಕೋತ ಸೊಪ್ಪು, ಹಾಗಾಗಿ ಅದು ಒಂದು ಕಡ್ಡಿಯಿಂದ ನನಗೆ ಇಷ್ಟೊಂದೆಲ್ಲ ಬೀಜ ಸಿಕ್ಕಿ ನಾನು ಅದನ್ನೇ ಕಂಟಿನ್ಯೂ ಮಾಡಿಕೊಂಡೆ. ಇನ್ನು ಮಾಮೂಲಿ ಸೊಪ್ಪೆಲ್ಲನೂ ನಾನು ಫಸ್ಟ್ಗೆ ದುಡ್ಡು ಕೊಟ್ಟು ನಾನು ಬೀಜ ತಂದು ಹಾಕ್ಕೊಂಡಿದ್ದು. ಆಮೇಲೆ ನಾನು ಇದೇ ಥರನೇ ನಾನು ಬೀಜ ಮಾಡಿಕೊಂಡು ನಾನು ಸೊಪ್ಪಿನ ಬೀಜ ಜಾಸ್ತಿ ಮಾಡಿಕೊಂಡೆ ನೋಡಿ. ಎಷ್ಟು ಚೆನ್ನಾಗಿ ಬಲ್ತಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದೇ ಒಂದು ಕಡ್ಡಿ, ಇದು ಚಿಲ್ಕರ್ವೆ ಸೊಪ್ಪು, ಇದು ಒಂದೇ ಒಂದು ಕಡ್ಡಿ ಎಷ್ಟೊಂದು ಬೀಜಗಳಿದೆ ನೋಡಿ. ಅದರಲ್ಲಿ ಕವಡೆಲ್ಲ ಹೊಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬೀಜ ರೆಡಿಯಾಗಿದೆ ನೋಡಿ. ನಾನು ಅದು ಉದ್ದ ಹೋಗಿತ್ತು, ಅದನ್ನು ಒಂದು ದಾರ ಹಾಕಿ ನಾನಲ್ಲಿ ನೀರಿನ ಪೈಪಿಗೆ ಕಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಬೀಜ ಎಲ್ಲ ರೆಡಿಯಾಗಿ ನನಗೆ ಇವಾಗ ಬೀಜ ಸಿಕ್ಕಿದೆ ನೋಡಿ. ಅಲ್ಲಿ ಕೆಳಗಡೆನೂ ಸಹ ಉದ್ರಿ ಎಲ್ಲ ನೋಡಿ, ಎಷ್ಟೊಂದು ಬೀಜಗಳು ಉದುರೈತೆ. ಒಂದು ಟೈಮಿಗೆ ನಮಗೆ ಸಾಂಬಾರಿಗಾಗುತ್ತೆ, ಅಷ್ಟೊಂದು ಸೊಪ್ಪು ಬರುತ್ತೆ. ಇಷ್ಟು ಬೀಜ ಹಾಕಿದ್ರೂ ಅಷ್ಟೊಂದು ಬೀಜ ಎಲ್ಲ ಕೆಳಗಡೆ ಬಿದ್ದಿದೆ ನೋಡಿ. ಇದು ಚಕೋತ ಸೊಪ್ಪನ್ನು ಅಷ್ಟೇ, ಅದು ಚೆನ್ನಾಗಿ ಬೀಜಗಳೆಲ್ಲ ಆಗಿದೆ. ನೀವು ಸೊಪ್ಪಿನ ಬೀಜ ಮತ್ತು ತರಕಾರಿ ಬೀಜ ಮಾಡ್ಕೊಳೋರಿಗೆಲ್ಲ ಇದು ಒಳ್ಳೆ ಟೈಮು. ಈ ಟೈಮಲ್ಲಿ ನೀವು ಸೊಪ್ಪಿನ ಬೀಜ ತರಕಾರಿ ಬೀಜ ಎಲ್ಲ ರೆಡಿ ಮಾಡ್ಕೋಬೋದು. ಈ ಮಳೆಗಾಲದಲ್ಲೆಲ್ಲ ಆಗೋದಿಲ್ಲ, ಅದು ಒಣಗೋದಿಲ್ಲ, ಏನೂ ಇಲ್ಲ, ತುಂಬ ಹಿಂಸೆ ಆಗುತ್ತೆ. ಈ ಬೇಸಿಗೆ ಟೈಮಲ್ಲಿ ನಾವು ಸೊಪ್ಪಿನ ಬೀಜ ಎಲ್ಲನೂ ರೆಡಿ ಮಾಡ್ಕೋಬೋದು ಆರಾಮಾಗಿ ನೋಡಿ. ನಾನು ಎಲ್ಲನೂ ಕಟ್ ಮಾಡಿಬಿಟ್ಟು ಸಪ್ರೇಟ್ ಇಟ್ಟಿದ್ದೀನಿ. ಚಕೋತ ಒಂದರಲ್ಲಿ ಮತ್ತು ಚಿಲ್ಕರ್ವೆ ಸೊಪ್ಪಿನ ಬೀಜ ಒಂದರಲ್ಲಿ. ಯಾಕೆ ಕಲ್ಲಿಟ್ಟಿದ್ದೀನಿ ಅಂತ ಅಂದರೆ ಅದು ತುಂಬ ಗಾಳಿ, ಇವಾಗ ಆ ಗಾಳಿಗೆಲ್ಲ ಆರೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದ್ರ ಮೇಲೆ ಕಲ್ಲಿಟ್ಟಿದ್ದೀನಿ. ಇವಾಗ ನೋಡಿ ಅದೆಲ್ಲ ಚೆನ್ನಾಗಿ ಒಣಗಿದೆ ನೋಡಿ. ಬೀಜ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ನಾನು ಒಂದು ದೊಡ್ಡದು ಬೇಸನ್ಗೆ ಹಾಕ್ಕೊತಾ ಇದ್ದೀನಿ. ಯಾಕೆ ಈ ಬೇಸನ್ಗೆ ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ಗಾಳಿ, ಹಂಗಾಗಿ ಅಲ್ಲಿ ಮರದಲ್ಲಿ ಇಟ್ಕೊಂಡು ಅದು ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ಗಾಳಿಗೆಲ್ಲ ತೂರೋಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಒಂದು ದೊಡ್ಡ ಬೇಸನಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಇದೇ ಥರನೇ ಮಾಡ್ಕೊಳ್ಳಿ. ದೊಡ್ಡ ಬೇಸನ್ನೊಳಗೆ ಹಾಕ್ಕೊಂಡ್ರೆ ನಾವು ಆರಾಮಾಗಿ ಅದು ಬೀಜ ಎಲ್ಲ ರೆಡಿ ಮಾಡ್ಕೋಬೋದು, ಕ್ಲೀನ್ ಮಾಡ್ಕೋಬೋದು. ಅದೇ ನಾವು ಮರದಲ್ಲಿ ಹಾಕ್ಕೊಂಡು ಕುತ್ಕೊಂತು ಅಂದರೆ ತುಂಬ ಗಾಳಿ ಇರೋದ್ರಿಂದ ಎಲ್ಲ ಆರೋಗುತ್ತೆ, ಆ ಕಡೆ ಈ ಕಡೆ ಎಲ್ಲ ಚಲ್ಲಾಪಿಲ್ಲಿ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಒಂದು ದೊಡ್ಡ ಬೇಸನ್ ಇಟ್ಕೊಂಡು ಅದು ಬೇಸನ್ ಒಳಗಡೆ ಹಾಕ್ಕೊಂಡು ನಾವು ಇದನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ಬೀಜ ಎಲ್ಲನೂ ರೆಡಿ ಮಾಡ್ಕೋಬೋದು. ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ಒಂದು ಸರಿ 10 ರೂಪಾಯಿ ಕೊಟ್ಟು ಬೀಜ ತೊಗೊಂಡು ಬಂದು ಹಾಕ್ಕೊಂಡಿದ್ದೆ ಅಷ್ಟೇ. ಅಲ್ಲಿಂದ ಇಲ್ಲಿವರೆಗೂ ನಾನು ಸೊಪ್ಪಿನ ಬೀಜ ನಾನು ತಗೊಂಡೇ ಬಂದಿಲ್ಲ. ತರಕಾರಿ ಬೀಜ ಸೊಪ್ಪಿನ ಬೀಜ ಯಾವುದು ತೊಗೊಳೋದಿಲ್ಲ. ಈ ಥರ ನಾನೇ ಎಲ್ಲ ರೆಡಿ ಮಾಡ್ಕೊತೀನಿ ಗಾರ್ಡನ್ನಲ್ಲಿ. ಕಮೆಂಟಲ್ಲಿ ಒಬ್ಬರು ಕೇಳಿದರು, ನೀವು ಯಾವ ರೀತಿ ಸೊಪ್ಪಿನ ಬೀಜ ಮತ್ತು ತರಕಾರಿ ಬೀಜ ಎಲ್ಲ ರೆಡಿ ಮಾಡ್ಕೊತೀರಾ ತೋರಿಸಿ ಅಂತ ನೋಡಿ. ಇದೇ ಥರನೇ ನಾನು ರೆಡಿ ಮಾಡ್ಕೊಳ್ಳೋದು. ಈಸಿಯಾಗಿ ನೀವು ರೆಡಿ ಮಾಡ್ಕೋಬೋದು. ಏನಿಲ್ಲ, ಒಂದೇ ಒಂದು ಕಡ್ಡಿಯಿಂದ ನಮಗೆ ಎಷ್ಟೊಂದು ಬೀಜ ಎಲ್ಲ ಸಿಗುತ್ತೆ ನೋಡಿ. ನೀವೇ ನೋಡಿರಿ, ಅದು ಒಂದೇ ಒಂದು ಕಡ್ಡಿ ಎಷ್ಟು ರೆಂಬೆ ಎಲ್ಲ ಹೊಡ್ಕೊಂಡು ಆ ರೆಂಬೆ ತುಂಬ ಸೊಪ್ಪಿನ ಬೀಜಗಳೇ ಆಗಿತ್ತು. ದಂಟಿನ ಸೊಪ್ಪು ಆಗ್ಬೋದು, ಚಿಲ್ಕರ್ವೆ ಆಗ್ಬೋದು, ಮತ್ತು ಅರಿವೆ ಸೊಪ್ಪು, ಪ್ರತಿಯೊಂದು ಸೊಪ್ಪು ನೀವು ಇದೇ ಥರನೇ ಬೀಜ ಮಾಡ್ಕೋಬೋದು. ಮತ್ತು ತರಕಾರಿನೂ ಅಷ್ಟೇ. ನಾನು ಹೀರೆಕಾಯಿನೂ ಅಷ್ಟೇ ಬೀಜಕ್ಕೆ ಬಿಟ್ಕೊಂಡೇ ನಾನು ಹೀರೆಕಾಯಿ ಬೀಜನೂ ಮಾಡ್ಕೊಂಡಿದ್ದು. ಅಂದರೆ ಅಣ್ಣೆ ಸೊಪ್ಪಾಗಿರ್ಬೋದು, ಎಲ್ಲ ಸೊಪ್ಪಿನ ಬೀಜ
ಬೀಜನೂ ನಾನು ಇದೇ ಥರನೇ ರೆಡಿ ಮಾಡ್ಕೊಳೋದು. ನೋಡಿ ಅದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಕೈನಲ್ಲಿ ಒಸಗ್ಬಿಡಿ. ಕೈನಲ್ಲಿ ಒಸಗ್ಬಿಟ್ರೆ ಅದು ಸೊಪ್ಪಿರುತ್ತಲ್ಲ, ಎಲೆ ಎಲ್ಲ ಸೊಪ್ಪಿಂದು, ಆ ಎಲೆ ಎಲ್ಲ ಒಣಗೋಗಿರುತ್ತೆ. ಅದೆಲ್ಲ ನಾವು ಈ ಥರ ಕೇರಿದ್ರೆ ಆ ಹೊಟ್ಟೆಲ್ಲ ಕೆಳಗಡೆ ಹೋಗುತ್ತೆ. ನೋಡಿ ಅಲ್ಲಿ ಕೇರ್ತಾ ಇದ್ದಂಗೆ ನೋಡಿ ಎಷ್ಟೊಂದು ಬೀಜ ನಾನು ಕಟ್ ಮಾಡಿದ್ದು ಒಂದು 2-3 ಗಿಡ ಏನೋ ಅಷ್ಟೇ ಕಟ್ ಮಾಡಿದ್ದು ಸೊಪ್ಪಿನ ಗಿಡನ. ಆ 2-3 ಗಿಡದಲ್ಲೇ ನೋಡಿ ಎಷ್ಟೊಂದು ಥರ ಬೀಜಗಳು ಸಿಕ್ಕಿದೆ ನನಗೆ. ಇದಕ್ಕೇ ಎಷ್ಟು ನಾವು ಒಂದು 20-30 ರೂಪಾಯಿ ದುಡ್ಡು ಕೊಡಬೇಕಾಗಿತ್ತು ಇಷ್ಟು ಬೀಜಕ್ಕೇ. ಅಷ್ಟು ಬೀಜ ಸಿಕ್ಕಿದೆ. ಈ ಒಟ್ಟೂ ಅಷ್ಟೇ ನಾವು ವೇಸ್ಟ್ ಮಾಡಬಾರ್ದು. ಅದನ್ನು ನಾನು ಏನು ಮಾಡ್ತೀನಿ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ. ನೋಡಿ ಅದನ್ನೆಲ್ಲ ಚೆನ್ನಾಗಿ ಕೈನಲ್ಲೆಲ್ಲ ಒಸಗ್ಬಿಟ್ಟು ನಾವು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಆ ಬೀಜ ಎಲ್ಲ ಸಪ್ರೇಟ್ ಬರುತ್ತೆ, ಮತ್ತು ಆ ಮೇಲ್ಗಡೆ ಇರೋಂತಹ ಒಟ್ಟೂ ಸಹ ಸಪ್ರೇಟ್ ಬರುತ್ತೆ. ಈಗ ನಾವು ಒಟ್ಟಿರುತ್ತಲ್ಲ, ಆ ಒಟ್ಟಿಂದನೇ ನಮಗೆ ಸುಮಾರು ಸೊಪ್ಪು ಸಿಗುತ್ತೆ. ಯಾಕೆ ಅಂತೀರಾ, ಅದರಲ್ಲಿ ಬೀಜ ಇರುತ್ತೆ ನೋಡಿ. ಈಗ ಆ ಒಟ್ಟಲ್ಲೂ ಸಹ ನಾವು ಕೇರಿದಾಗ ಒಟ್ಟಲ್ಲೂ ಬೀಜ ಎಲ್ಲ ಬಿದ್ದಿರುತ್ತೆ. ಹಾಗಾಗಿ ಆ ಬೀಜನೂ ನಾವು ಹಾಕಿದಾಗ ಅದನ್ನು ತುಂಬ ಚೆನ್ನಾಗಿ ಸೊಪ್ಪೆಲ್ಲ ಬರುತ್ತೆ ನೋಡಿ. ಇದು ಆ ಒಟ್ಟೆಲ್ಲನೂ ಸಪ್ರೇಟ್ ಮಾಡಿ ಅದು ಬೀಜನೇ ಒಂದು ಕಡೆ ಬರ್ತಾ ಇದೆ ನೋಡಿ. ನಾವು ಈ ಥರ ಕೇರಿದಾಗ ಬೀಜ ಒಂದು ಕಡೆ ಬರುತ್ತೆ, ಆ ಹೊಟ್ಟೆ ಒಂದು ಕಡೆ ಹೋಗುತ್ತೆ. ಈ ಥರ ಆರಾಮಾಗಿ ರೆಡಿ ಮಾಡ್ಕೋಬೋದು. ಏನು ಕಷ್ಟ ಏನಿರೋದಿಲ್ಲ. ಅಯ್ಯೋ ಬೀಜ ಹೆಂಗಪ್ಪ ರೆಡಿ ಮಾಡ್ಕೊಳ್ಳೋದು ಅನ್ನೋ ಥರ ಏನು ಟೆನ್ಷನ್ನೇ ಬೇಡ. ಆರಾಮಾಗಿ ಈ ಥರ ರೆಡಿ ಮಾಡ್ಕೊಳ್ಳಿ. ಯಾವುದೋ ಒಂದು ಪಾಟಲ್ಲಿ ಒಂದು ಕಡ್ಡಿ ಉಟ್ಕೊಂಡಿರುತ್ತೆ, ಸೊಪ್ಪಿನ ಕಡ್ಡಿ, ಅದನ್ನು ಹಂಗೆ ಬಿಟ್ಟುಬಿಡಿ. ಅದು ತುಂಬ ಚೆನ್ನಾಗೇ ಬೀಜ ರೆಡಿಯಾಗುತ್ತೆ. ಅದರಲ್ಲೂ ಈ ಟೈಮಲ್ಲಂತೂ ಬೆಸ್ಟ್ ಟೈಮು ತರಕಾರಿ ಬೀಜ ಮತ್ತು ಸೊಪ್ಪಿನ ಬೀಜ ಎಲ್ಲ ರೆಡಿ ಮಾಡ್ಕೊಳೋದಕ್ಕೆ. ತುಂಬಾ ಒಳ್ಳೆ ಟೈಮ್ ಇದು ಬೇಸಿಗೆನಲ್ಲಿ. ಈ ಮಳೆಗಾಲದಲ್ಲೆಲ್ಲ ಆಗೋದಿಲ್ಲ, ಅವಾಗ ತುಂಬ ಮಳೆ ಇರುತ್ತೆ, ಮೋಡ ಮುಚ್ಕೊಂಡಿರುತ್ತೆ. ಅಂಥ ಟೈಮಲ್ಲಿ ನಾವು ಬೀಜ ಎಲ್ಲ ರೆಡಿ ಮಾಡೋಕ್ಕೆ ಒಣಗೋದಿಲ್ಲ, ಏನೂ ಇಲ್ಲ, ಬೀಜ ರೆಡಿ ಆಗೋದಿಲ್ಲ. ಎಲ್ಲ ಒಂಥರ ಮುಗ್ಗುಲು ಬಂದು ಕೊಳ್ತೋಗ್ಬಿಡುತ್ತೆ, ಬೀಜನೂ ಚೆನ್ನಾಗಿ ಬರೋದಿಲ್ಲ. ಈ ಟೈಮಲ್ಲಿ ಅಂದರೆ ನಾವು ನೀಟಾಗಿ ಬೀಜ ಎಲ್ಲ ರೆಡಿ ಮಾಡ್ಕೋಬೋದು. ನೋಡಿ ಅದೆಲ್ಲ ನಾನು ಕ್ಲೀನ್ ಮಾಡಾಯಿತು. ನೋಡಿ ಎಷ್ಟೊಂದು ಸೊಪ್ಪಿನ ಬೀಜ ಸಿಕ್ಕಿದೆ. ಈ ಒಟ್ಟು ಅಷ್ಟೇ, ಈ ಒಟ್ಟೂ ನಾನು ವೇಸ್ಟ್ ಮಾಡೋದಿಲ್ಲ. ಅದನ್ನು ತೋರಿಸ್ತೀನಿ ನಾನು ಲಾಸ್ಟಲ್ಲಿ ಏನು ಮಾಡ್ತೀನಿ ಅದನ್ನು ಅಂತ ತೋರಿಸ್ತೀನಿ. ನೋಡಿ ಅದರಲ್ಲೂ ನೋಡಿ ಎಷ್ಟೊಂದು ಬೀಜಗಳೆಲ್ಲ ಇದೆ. ಇದನ್ನು ಅಷ್ಟೇ ನಾವೇನು ಬಿಸಾಕಬಾರ್ದು ಇದನ್ನು. ಇನ್ನು ನೆಕ್ಸ್ಟು ನಾನು ನೋಡಿ ಅದು ಬೀಜ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಇದು ಚಕೋತ ಸೊಪ್ಪಿನ ಬೀಜ, ಇದನ್ನು ಅಷ್ಟೇ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದು ಚೆನ್ನಾಗಿ ಒಣಗಿದೆ. ಅದು ಹಸ್ರು ಕಾಣಿಸ್ತಾ ಇರೋದು ನಿಮಗೆ, ಒಣಗಿಲ್ಲ ಅನ್ಕೋಬೇಡಿ, ಅದು ಒಣಗಿದೆ. ಅಂದರೆ ಕಲ್ಲಿಟ್ಟಿದ್ನಲ್ಲ ಅದ್ರ ಮೇಲೆ, ಹಂಗಾಗಿ ಅದು ಹಂಗೆ ಕಾಣಿಸ್ತಾ ಇದೆ. ಅಲ್ಲಿ ನೀವೇ ನೋಡ್ತಾ ಇರ್ಬೋದು ನೋಡಿ. ನಾನು ಹಿಂಗೆ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಎಲ್ಲ ಉದುರೋಗ್ತಾ ಇದೆ ನೋಡಿ. ಹಿಂಗೆ ಅದು ಬೀಜ ಎಲ್ಲನೂ ಕೈನಲ್ಲಿ ಈ ಥರ ಬಿಡಿಸ್ಕೊಂಡ್ರೆ ನಾವು ನೀಟಾಗಿ ಎಲ್ಲ ಸಪ್ರೇಟ್ ಆಗುತ್ತೆ. ಕಡ್ಡಿನೇ ಒಂದು ಕಡೆ ಆಗುತ್ತೆ, ಅದು ಸೊಪ್ಪಿನ ಬೀಜನೇ ಒಂದು ಕಡೆ ಸಪ್ರೇಟ್ ಆಗುತ್ತೆ ನೋಡಿ. ಅದೆಲ್ಲ ಕಡ್ಡಿ ಎಲ್ಲ ಬಿಡಿಸ್ಕೊಂಡು ನಾವು ಕೈನಲ್ಲಿ ಒಸ್ಕಿದ್ರೂ ಸಾಕು, ಈ ಥರ ಅದು ಬೀಜ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ಅಂದರೆ ಇದು ಚಕೋತ ಸೊಪ್ಪಿನ ಬೀಜ ಅದು ಪೂರ ಕಪ್ಪಾಗಿ ಕಾಣೋದಿಲ್ಲ. ಇದು ಸ್ವಲ್ಪ ಹಸಿರು ಥರನೇ ಇರುತ್ತೆ. ಅಂದರೆ ಬೀಜ ಬರುತ್ತೆ, ಇದು ಸೊಪ್ಪು ಬರುತ್ತೆ. ಚೆನ್ನಾಗೂ ಸಾಂಬಾರಂತೂ ತುಂಬ ಚೆನ್ನಾಗಾಗುತ್ತೆ. ಇದು ಮಶಪ್ಪಿಗೆಲ್ಲ ಹಾಕಿದ್ರೆ ಈ ಚಕೋತ ಸೊಪ್ಪು ಭಾಳ ಚೆನ್ನಾಗಾಗುತ್ತೆ. ಇದು ನಾಟಿದ್ದು. ಇನ್ನೊಂದು ಬೇರೆದು ಹೈಬ್ರಿಡ್ಡು, ಅದು ಹಾಕಿಲ್ಲ ನಾನು. ಇದೇ ನಾನು ದುಡ್ಡು ಕೊಟ್ಟು ತಂದು ಹಾಕಿಲ್ಲ, ಎಲ್ಲೋ ಒಂದು ಉಟ್ಕೊಂಡಿತ್ತು, ಅದನ್ನೇ ನಾನು ಬೀಜ ಕಂಟಿನ್ಯೂ ಮಾಡಿಕೊಂಡೆ ಅಷ್ಟೇ. ಇಲ್ಲಿವರೆಗೂ ನನಗೆ ಅದೇ ಬೀಜನೇ ಉಳ್ಕೊಂಡಿದ್ದೆ. ಇದೂ ಅಷ್ಟೇ ನೋಡಿ. ನಾನು ಹೊಟ್ಟೆಲ್ಲನೂ ಕೇರ್ತಾ ಇದ್ದರೆ ನೋಡಿ, ಹೊಟ್ಟೆ ಒಂದು ಕಡೆ ಹೋಗುತ್ತೆ, ಸೊಪ್ಪಿನ ಬೀಜನೇ ಒಂದು ಕಡೆ ಬರುತ್ತೆ. ಈ ಥರ ಕೈನಲ್ಲಿ ಹಾಕಿ ಹೊಸಕೋಬಿಡ್ತು ಅಂದರೆ ನಮಗೆ ಬೀಜ ಆರಾಮಾಗಿ ಬೀಜ ಸಿಗುತ್ತೆ. ಆರಾಮಾಗಿ ರೆಡಿ ಮಾಡ್ಕೋಬೋದು ನಾವು ಈ ಟೈಮಲ್ಲಂತೂ. ಯಾವುದೇ ಟೆನ್ಷನ್ ಇರೋದಿಲ್ಲ. ಇವತ್ತು ನಾನು 3 ಥರ ಸೊಪ್ಪಿನ ಬೀಜ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಒಂದು ಎಲ್ಲ ನನ್ನ ಗಾರ್ಡನ್ನಲ್ಲೇ ರೆಡಿಯಾಗಿರೋ ಅಂಥ ಸೊಪ್ಪಿನ ಬೀಜಗಳೇ. ನಾನೇನು ಹೊರಗಡೆಯಿಂದ ಯಾವುದೂ ಏನು ತೊಗೊಂಬರೋದಿಲ್ಲ. ಇದುವರೆಗೂ ನಾನು ದುಡ್ಡು ಕೊಟ್ಟು ತಂದೇ ಇಲ್ಲ. ಅಂದರೆ ಒಂದು ಸರಿ ನಾನು ಗಾರ್ಡನ್ ಶುರು ಮಾಡಿದಾಗ ತಂದಿರೋದು, ಅಷ್ಟು ಬಿಟ್ಟರೆ ನಾನು ಇದುವರೆಗೂ ಯಾವುದೇ ರೀತಿ ಸೊಪ್ಪಿನ ಬೀಜ ನಾನು ತಗೊಂಡೇ ಇಲ್ಲ. ಅದರಲ್ಲೂ ನನಗೆ ಬೇಕಾದಷ್ಟು ನಾನು ಸೊಪ್ಪಿನ ಬೀಜ ರೆಡಿ ಮಾಡ್ಕೊತೀನಿ. ಮತ್ತು ಬೇರೆಯವ್ರು ಯಾರು ಕೇಳ್ತಾರೆ ನೋಡಿ, ಪಾಪ ಅವ್ರಿಗೂ ಕೊಡ್ತೀನಿ. ಇಲ್ಲಿ ಬಂದು ಕೇಳಿದವ್ರಿಗೆ ನಾನು ಯಾವತ್ತೂ ಯಾವುದೇ ಒಂದು ತರಕಾರಿ ಬೀಜ ಆಗಲಿ ಸೊಪ್ಪಿನ ಬೀಜ ಆಗಲಿ ನಾನು ಇಲ್ಲ ಅಂತ ಕಳಿಸೇ ಇಲ್ಲ. ನನ್ನ ಹತ್ರ ಏನಿರುತ್ತೆ ಅದನ್ನು ನಾನು ಕೊಟ್ಟು ಕಳಿಸ್ತೀನಿ. ಇನ್ನು ಕಳಿಸಿ ಆ ಥರ ಎಲ್ಲ ಆದರೆ ನನಗೆ ಕಳ್ಸೋಕ್ಕೂ ಬರೋದಿಲ್ಲ, ಕಳ್ಸೋಕ್ಕಾಗೋದೇ ಇಲ್ಲ. ಯಾರೂ ಕಳಿಸಿ ಅಂತ ಎಲ್ಲ ಕೇಳಬೇಡಿ. ಯಾರು ಇಲ್ಲಿಗೆ ಬರ್ತಾರೆ ಅಂಥವ್ರಿಗೆ ನನ್ನ ಹತ್ರ ಏನಿದೆ ಅದನ್ನು ನಾನು ಕೊಟ್ಟು ಕಳಿಸ್ತೀನಿ. ನೋಡಿ ಇದೆಲ್ಲ ರೆಡಿ ಆಯಿತು. ಇದು ಚಕೋತ ಸೊಪ್ಪಿನ ಬೀಜ ಎಲ್ಲ ಅದು ಈ ಥರ ಫುಲ್ಲು ಕಪ್ಪು ಕಾಣೋದಿಲ್ಲ ಅದು ನೋಡಿ. ಇನ್ನು ಇದು ಅಣ್ಣೆ ಸೊಪ್ಪಿನ ಬೀಜ,
ಅಣ್ಣ ಸೊಪ್ಪಿನ ಬೀಜನೂ ಅಷ್ಟೇ, ನಾನು ಅವತ್ತೆಲ್ಲೋ ಹೋಗ್ಬೇಕಾದ್ರೆ ನಾನು ಅದನ್ನು ಕುಯ್ಕೊಬಂದು, ಅದು ಹೂವು ಎಲ್ಲ ಇರುತ್ತೆ ನೋಡಿ ಹೊಲದಗಳಲ್ಲೆಲ್ಲ, ಅದನ್ನು ಕುಯ್ಕೊಬಂದನು ಬೀಜ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಅದೇನು ವೀಡಿಯೋ ಮಾಡಿರಲಿಲ್ಲ, ಅಂದರೆ ನಾನು ಆವಾಗ ಚಾನಲ್ ಶುರು ಮಾಡಿರಲಿಲ್ಲ. ನಾನು ಆವಾಗ ಅದನ್ನು ತಗೊಬಂದು ನಾನು ಬೀಜ ರೆಡಿ ಮಾಡಿಕೊಂಡು ನಾನು ಗಾರ್ಡನಲ್ಲಿ ಹಾಕ್ಕೊಂಡಿದ್ದೆ. ನಾನು ಸುಮಾರು ಸೊಪ್ಪು ಬೆಳ್ಕೊಂಡಿದ್ದೀನಿ, ಇದು ಅಣ್ಣೆ ಸೊಪ್ಪಿನ ಸೊಪ್ಪು. ಹಂಗಾಗಿ ಅದರಲ್ಲೂ ಒಂದೆರಡು ಬೀಜಕ್ಕೆ ಬಿಟ್ಟಿದ್ದೆ ನಾನು, ಬೀಜ ಆಗಲಿ ಅಂತವು. ಬೀಜಕ್ಕೆ ಬಿಟ್ಟಿದ್ದನ್ನು ನಾನು ಕಟ್ ಮಾಡಿ ಒಣಗಿಸೋದಕ್ಕೆ ಅಂತ ಇಟ್ಟಿದ್ದೆ. ಅವಾಗ ಒಂದು ಸರಿ ಇಂದ್ರಮ್ಮ ಅವ್ರು ಬಂದಿದ್ದರು ನೋಡಿ ನಮ್ಮ ಗಾರ್ಡನ್ ನೋಡೋದಕ್ಕೆ ಅಂತ. ಅವಾಗ ಅವ್ರು ಕೇಳಿದ್ರು, ನಾನು ಒಣಗಕ್ಕೆ ಇಟ್ಟಿದ್ನಲ್ಲ, ಕೇಳಿದ್ರು ಅಂದ್ಬಿಟ್ಟು ನಾನು ಕೊಟ್ಟೆ, ಎಲ್ಲನೂ ಕೊಟ್ಬಿಟ್ಟಿದ್ದೆ ಅವ್ರಿಗೆ. ಇದು ಒಂದು ಸ್ವಲ್ಪ ಇತ್ತು, ಸ್ವಲ್ಪ ಇತ್ತಲ್ಲ, ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಅದನ್ನು ನೋಡಿ ರೆಡಿ ಮಾಡಿಕೊಂಡೆ. ಬೀಜ ನೋಡಿ ಇಷ್ಟೇ ಸಿಕ್ಕಿದ್ದು, ಸಾಕು. ಇದರಲ್ಲೇ ನಾವು ಬೀಜ ರೆಡಿ ಮಾಡ್ಕೋಬೋದು, ಸೊಪ್ಪೆಲ್ಲ ರೆಡಿ ಮಾಡ್ಕೋಬೋದು. ಇದೇ ನನ್ನ ಹತ್ರ ಅಣ್ಣೆ ಸೊಪ್ಪಿನ ಬೀಜ ಇದ್ದಾವೆ. ಹಂಗಾಗಿ ಇದು ಸ್ವಲ್ಪ ಇತ್ತಲ್ಲ, ಅದು ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡಿಕೊಂಡೆ. ನೋಡಿ ಇವಾಗ ಅದು 3 ಥರ ಸೊಪ್ಪಿನ ಬೀಜನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಅದು ಒಟ್ಟಿತ್ತಲ್ಲ, ಆ ಒಟ್ಟನ್ನ ನಾವು ಯಾವ ರೀತಿ ಮತ್ತೆ ಸೊಪ್ಪನ್ನ ಬೆಳ್ಕೊಬೋದು ಒಟ್ಟಿಂದ ಅಂತ ತೋರಿಸ್ತೀನಿ ನೋಡಿ. ಈಗ ಪಾಟಲ್ಲಿ ಹೆಂಗೂ ಪಾಟ್ ಖಾಲಿ ಇರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಮಣ್ಣು ಈ ಥರ ಲೂಸ್ ಮಾಡಿಬಿಟ್ಟು ಅದು ಒಟ್ಟಿರುತ್ತಲ್ಲ ಅದನ್ನು ಇದ್ರ ಮೇಲೆ ಉದುರಿಸ್ಬಿಟ್ಟು ಸ್ವಲ್ಪ ಮಣ್ಣು ಹಿಂಗೆ ಕೈಯಲ್ಲೇ ಈ ಥರ ಹಿಂಗೆ ಮಿಕ್ಸ್ ಥರ ಮಾಡಿಬಿಡಿ. ಅದ್ರ ಮೇಲೆ ಎಕ್ಸ್ಟ್ರಾ ಮಣ್ಣು ಹಾಕಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ಸುಮ್ಮನೆ ಕೈಯಲ್ಲಿ ನೋಡಿ ಈ ಥರ ಹಿಂಗೆ ಕುದುಕ್ಬಿಟ್ರೆ ಸಾಕು, ಆರಾಮಾಗಿ ಅದು ಸೊಪ್ಪು ಬರುತ್ತೆ. ನಾವು ಈಗ ಸಪ್ರೇಟಾಗಿ ಸೊಪ್ಪೆ ಹಾಕ್ಬಿಟ್ಟು ಸೊಪ್ಪಿನ ಬೀಜ ಹಾಕ್ಬಿಟ್ಟು ಸೊಪ್ಪೆ ಬೆಳ್ಕೋಬೇಕು ಅನ್ನೋ ಥರ ಏನೂ ಇರೋದಿಲ್ಲ. ಇದೇ ಥರನೂ ಮಾಡ್ಕೋಬೋದು ನೋಡಿ. ನಾನು ಯಾವ ಪಾಟು ಖಾಲಿ ಇದೆ ಆ ಪಾಟಿಗೆ ಈ ಒಟ್ಟೆಲ್ಲನೂ ಅದು ಆ ಥರ ಉದುರಿಸ್ತಾ ಇದ್ದೀನಿ. ಉದುರಿಸ್ಬಿಟ್ಟು ಕೈನಲ್ಲಿ ಈ ಥರ ಹಿಂಗೆ ಮಿಕ್ಸ್ ಮಾಡಿದ್ರೆ ಆಯಿತು. ಇನ್ನು ನೆಕ್ಸ್ಟಿಗೆ ಅದರಲ್ಲಿ ಈ ಒಟ್ಟಲ್ಲಿ ಏನಾದರೂ ಬೀಜ ಇತ್ತು ಅಂದರೆ ನಮಗೆ ಸೊಪ್ಪು ಬರುತ್ತೆ. ನಾನು ಇದೇ ಥರನೇ ಮಾಡೋದು, ಯಾವುದನ್ನು ನಾನು ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ವೇಸ್ಟ್ ಮಾಡಬೇಕು? ಈಗ ನಾವು ಯಾವುದೇ ಒಂದಾದ್ರೂ ದುಡ್ಡು ಕೊಟ್ಟೆ ತರಬೇಕಲ್ವಾ, ಹಾಗಾಗಿ ವೇಸ್ಟ್ ಮಾಡೋ ಬದಲು ನಾವು ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ನಮಗೆ ಸೊಪ್ಪು ರೆಡಿಯಾಗುತ್ತೆ, ಬೀಜನೂ ವೇಸ್ಟ್ ಆಗೋದಿಲ್ಲ. ಇನ್ನು ಆ ಒಟ್ಟು ಕೊಳ್ತು ಗೊಬ್ಬರನೂ ಆಗುತ್ತೆ, ನಮಗೆ ಆರಾಮಾಗಿ ಸೊಪ್ಪು ಸಹ ಸಿಗುತ್ತೆ. ನಾನು ಹೆಚ್ಚಾಗಿ ನನ್ನ ಗಾರ್ಡನಲ್ಲಿ ನಾನು ಇದೇ ಥರನೇ ಮಾಡೋದು, ಅಂದರೆ ನಾನು ಮಾಡೋ ರೀತಿನ ತೋರಿಸಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ ನೋಡಿ. ಅದು ಒಟ್ಟೆಲ್ಲ ಹಾಕಿದ್ಮೇಲೆ ಇನ್ನೂ ನೋಡಿ ಅಲ್ಲಿ ಬೇಸನ್ನೊಳಗೆ ಇನ್ನೂ ಸೊಪ್ಪಿನ ಬೀಜ ಎಲ್ಲ ಎಷ್ಟೊಂದಿದೆ, ಅದನ್ನು ಎಲ್ಲನೂ ತೆಗೆದು ಹಾಕಿದ್ದೀನಿ ನಾನು ಅದು ಪಾಟೊಳಗಡೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.